ನಗರದ ಪತ್ರಕರ್ತರ ಭವನದಲ್ಲಿ ಜೆಮಿನಿ ಸರ್ಕಸ್ ವತಿಯಿಂದ ಸುದ್ದಿಗೋಷ್ಠಿಯನ್ನ ನಡೆಸಲಾಯಿತು. ಇನ್ನು ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಸರ್ಕಸ್ ಫ್ಯಾನ್ಸ್ ಅಸೋಸಿಯೇಷನ್ನ ಪ್ರೆಸಿಡೆಂಟ್ ಆದಂತಹ ನಾಗೇಶ್ ಅವರು ಮಾತನಾಡಿ, ಇದೇ ಅಕ್ಟೋಬರ್ 5ರಿಂದ ಸುಮಾರು 1 ತಿಂಗಳವರೆಗೆ ಮೈಸೂರು ಝೂ ಹಿಂಭಾಗ ಜೆಮಿನಿ ಸರ್ಕಸ್ ನಡೆಯಲಿದ್ದು, ಅಕ್ಟೋಬರ್ 5ರ ಸಂಜೆ 5:30ಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಚ್.ಸಿ. ಮಹದೇವಪ್ಪ ಹಾಗೂ ರಾಜಮಾತೆಯಾದಂತಹ ಪ್ರಮೋದಾದೇವಿ ಒಡೆಯರ್ ಅವರು ಜೆಮಿನಿ ಸರ್ಕಸ್ ಅನ್ನ ಉದ್ಘಾಟನೆ ಮಾಡಲಿದ್ದಾರೆಂದು ಕಾರ್ಯಕ್ರಮದ ಕುರಿತು ಮಾಹಿತಿಯನ್ನ ನೀಡಿದರು. ನಾಗೇಶ್ ಅಂತ ಪ್ರತಿ ವರ್ಷ ಈ ದಸರಾ ಸಮಯದಲ್ಲಿ ನಮ್ಮ ಎಲ್ಲ ಮನೋರಂಜನೆ ಮಧ್ಯದಲ್ಲಿ ಹಳೆಯ ಒಂದು ಕಲೆಯಾದ ಸರ್ಕಸ್, ಈ ಸರ್ಕಸ್ನ ನಾನು ನೀವು ಚಿಕ್ಕವರಾಗಿದ್ದಾಗ ಪ್ರಾಣಿಗಳಾಗಲಿ ಅದರಿಂದ ನಡೀತಾ ಇದ್ದಂಥ ಸಾಹಸಗಳಾಗಲಿ ಇದನ್ನೆಲ್ಲ ವೀಕ್ಷಣೆ ಮಾಡಿ ಕಳೆದಂಥ ದಿನಗಳು ಇವಾಗ ಬರೀ ಸವಿ ನೆನಪುಗಳು ಮಾತ್ರ. ಯಾಕೆ ಅಂತಂದರೆ ಸರ್ಕಾರದ ಕಾನೂನು ಪ್ರಕಾರ ಈ ಪ್ರಾಣಿ ಹಿಂಸೆ ಅಥವಾ ಯಾವುದೇ ಥರ ಮಾಡಬಾರ್ದು ಅನ್ನೋ ಒಂದು ಇದರಿಂದ ನಾವು ಆ ಪ್ರಾಣಿಗಳನ್ನ ಯಾವುದನ್ನು ಇಲ್ಲಿ ತೋರಿಸೋಂಗಿಲ್ಲ, ಅದರ ಕೈಯಲ್ಲಿ ಯಾವುದೇ ಥರ ಒಂದು ಸಾಹಸ ಮಾಡಿಸೋಂಗಿಲ್ಲ. ಹಾಗಾಗಿ ಇವಾಗ ಈ ಕಲ್ಚರು ನಮ್ಮದೇನು ಸರ್ಕಸ್ ಅಂತ ಇದೆ ಅದು ನಶಿಸಿ ಹೋಗ್ತಾ ಇದೆ. ಆದರೆ ನಮ್ಮ ಈ ಒಂದು ಕಲೆನ ಮೇಂಟೈನ್ ಮಾಡ್ಕೋಬೇಕು, ಹಾಗೆ ಉಳಿಸ್ಕೋಬೇಕು ಅನ್ನೋ ಒಂದು ಹುಚ್ಚು ಸಾಹಸದಿಂದ ನಾವು ಇದನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಮೊದಲಾದರೆ 8 ಇಂದ 10 ಕಂಪ್ನಿಗಳಿದ್ವು ಈ ಸರ್ಕಸ್ ಕಂಪ್ನಿಗಳು. ಈಗ ಕೇವಲ ಒಂದು 3 ಇಂದ 4 ಕಂಪ್ನಿಗಳು ಮಾತ್ರ ಸರ್ಕಸ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದು ಏನು ಅಂತಂದರೆ ಅವ್ರುಗಳಿಗೆ ಇದೇ ಒಂದು ವ್ಯವಹಾರ. ನಾನು ಹೇಳ್ತಾ ಇದ್ದೆ, ಯಾತಕ್ಕೆ ಸರ್ಕಸ್ ಅಂದರೆ ಇಷ್ಟು ಕಷ್ಟ ಆದರೂ ನಡೆಸ್ಕೊಂಡು ಬರ್ತಾ ಇದ್ದೀರಾ ಅಂತ. ನನ್ನನ್ನು ನಂಬಿಕೊಂಡು ಒಂದು 300 ಇಂದ 400 ಜನ ಫ್ಯಾಮಿಲಿಗಳು ಜೀವನ ಮಾಡ್ತಾ ಇದ್ದಾರೆ. ಅವ್ರುಗಳಿಗೆ ತೊಂದರೆ ಆಗಬಾರ್ದು, ಜೊತೆಗೆ ನಮ್ಮ ತಂದೆ ಹಿಂದಿನ ಕಾಲದಲ್ಲಿ ನಮ್ಗೆ ಏನು ಮಾಡಿಕೊಟ್ಟಿದ್ರು ಅದು ನನ್ನ ಹತ್ರ ಇರೋದ್ರಿಂದ ಅದನ್ನು ನಾನು ಉಪಯೋಗಿಸ್ಕೊಂಡು ಇವಾಗ ಅದನ್ನು ಹಾಗೆ ಕಲೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಈ ಒಂದು ಅವರ ಒಂದು ಉತ್ತೇಜನಕ್ಕೆ ಸಹಕಾರ ಕೊಡಬೇಕಾಗಿದ್ದು ನಿಮ್ಮೆಲ್ಲರ ಕರ್ತವ್ಯ. ಹಾಗಾಗಿ ಈ ಕಲೆನ ಪ್ರೋತ್ಸಾಹ ಮಾಡಿ ಬನ್ನಿ. ಈ ಸಲ ಇದೇ ನಿನ್ನೆಯಿಂದ ಪ್ರಾರಂಭವಾಗಿರೋ ದಸರಾ 3ನೇ ತಾರೀಕಿಂದ ಪ್ರಾರಂಭ ಆಗಿದೆ. ನಾವು ನಾಳೆಯಿಂದ ಅಂದರೆ 5ನೇ ತಾರೀಕು ಸಾಯಂಕಾಲ 6:30 ಗಂಟೆಗೆ ಈ ಕಾರ್ಯಕ್ರಮನ ಪ್ರಾರಂಭ ಮಾಡ್ತಾಯಿದ್ದೀವಿ. ಜೆಮಿನಿ ಸರ್ಕಸ್ ಈ ಸಲ ಏಷ್ಯಾ ಖಂಡದಲ್ಲೇ ಅತಿ ಹೆಚ್ಚು ದೊಡ್ಡದಾದ ಸರ್ಕಸ್ಸು ಜೆಮಿನಿ ಸರ್ಕಸ್. ಈ ಸರ್ಕಸ್ಸನ್ನು ನಾವು ಪ್ರಾರಂಭ ಮಾಡ್ತಾಯಿದ್ದೀವಿ. ಇದು 30 ದಿನಗಳ ಒಂದು ಕ್ಯಾಂಪು ನಮ್ಮದು ಮೈಸೂರಲ್ಲಿ. ಇದರಲ್ಲಿ ನಿರಂತರವಾಗಿ ದಿನ 3 ಪ್ರದರ್ಶನ ಇರುತ್ತೆ. 1 ಗಂಟೆಗೆ, 4 ಗಂಟೆಗೆ ಹಾಗೂ ರಾತ್ರಿ 7 ಗಂಟೆಗೆ. ಇದ್ರ ಜೊತೆಗೆ ಪ್ರವೇಶ ದರ 150 ರೂಪಾಯಿ, 250 ರೂಪಾಯಿ, 300 ರೂಪಾಯಿ ಹಾಗೂ 400 ರೂಪಾಯಿ ಪ್ರವೇಶ ದರ ಇರುತ್ತೆ. ಅಂದರೆ ನಾವು ಥಿಯೇಟ್ರ್ಗಳಿಗೆ ಹೋದಾಗ ಜಾಸ್ತಿ ದುಡ್ಡು ಕೊಟ್ಟು ಹಿಂದೆ ಕೂತ್ಕೋತೀವಿ. ಇಲ್ಲಿ ಸರ್ಕಸಲ್ಲಿ ಏನು ಅಂದರೆ ಅದೇ ಜಾಸ್ತಿ ದುಡ್ಡು ಕೊಟ್ಟು ಮುಂದೆ ಬಂದು ಕೂತ್ಕೋತೀವಿ. ಯಾಕೆ ಅಂತಂದರೆ ಕಣ್ಣಿಗೆ ಹತ್ತಿರವಾಗಿ ಚೆನ್ನಾಗಿ ಕಾಣಿಸೋಬೇಕು, ಜೊತೆಗೆ ಆ ದೃಶ್ಯನ ನಾವು ಎಂಜಾಯ್ ಮಾಡಬೇಕು ಅಂತ ಹೇಳಿ ಆ ರೇಟನ್ನು ಫಿಕ್ಸ್ ಮಾಡಿರ್ತಾರೆ. ಹಾಗಾಗಿ ದಯವಿಟ್ಟು ಬನ್ನಿ ಈ ಕಾರ್ಯಕ್ರಮಕ್ಕೆ. ಇದ್ರ ಜೊತೆಗೆ ನಮ್ಮಲ್ಲಿ ಮುಂಗಡ ಟಿಕೆಟ್ ಬುಕ್ಕಿಂಗ್ ಸಹ ಇದೆ. ಸುರೇಶ್ ಅಂತ ಹೇಳಿಬಿಟ್ಟು ಹಾಗೂ ಅರುಣ್ ಅಂತ ಇದ್ದಾರೆ. ಸುರೇಶ್ ಅವ್ರ ಫೋನ್ ನಂಬರು 7907089704 ಹಾಗೂ ಅರುಣ್ ಅನ್ನೋರ ನಂಬರು 8340691228. ಈ ನಂಬರ್ನ ನಾವು ಸಂಪರ್ಕ ಮಾಡಿ ಕೇಳಿದ್ದೀವಿ ಮುಂಗಡ ಟಿಕೆಟ್ ಬುಕ್ಕಿಂಗಿಗಾಗಿ. 1951 ಆಗಸ್ಟ್ 15ನೇ ತಾರೀಕು ಗುಜರಾತ್ನಲ್ಲಿ ಪ್ರಪ್ರಥಮ ಬಾರಿಗೆ ಎಂ ಬಿ ಶಂಕರನ್ ಹಾಗೂ ಶರವಣನ ಸಾರಥ್ಯದಲ್ಲಿ ನಮ್ಮ ಈ ಜೆಮಿನಿ ಸರ್ಕಸ್ಸು ಮೊದಲನೇ ಪ್ರದರ್ಶನ ಸ್ಟಾರ್ಟ್ ಮಾಡಿದ್ರು ಇವರಿಬ್ಬರು ಪಾರ್ಟ್ನರ್ಶಿಪ್ಪಲ್ಲಿ. ಅದಾದ ನಂತರ ಟಿ.ಕೆ. ಕಣ್ಣಿಹಣ್ಣನ್ ಅಂತ ಹೇಳಿಬಿಟ್ಟು ಅವರು ಸಹ ಇದಕ್ಕೆ ನಮಗೆ ಸೇರಿಕೊಂಡ್ರು. ಅವ್ರ ಸಾರಥ್ಯದಲ್ಲಿ 24 ವರ್ಷಗಳು ಈ ಸರ್ಕಸ್ಸು ನಡ್ಕೊಂಬಂತು 1975 ತನಕ. ಅದಾದಮೇಲೆ ಇವಾಗ ಎಂ ಬಿ ಶಂಕರನ್ ಅವರ ಮಕ್ಕಳಾದ ಅಜಯ್ ಶಂಕರ್ ಹಾಗೂ ಅಶೋಕ್ ಶಂಕರ್ ಇವರಿಬ್ಬರು ಸಹ ಅಣ್ಣ ತಮ್ಮಂದರು. ಇವರು ಈ ಸರ್ಕಸ್ನ ಮಾಲೀಕರು. ಇವರು ನಿರಂತರವಾಗಿ ಈ ಸರ್ಕಸ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇದು ನಮ್ಮಲ್ಲಿ ಏನು ಅಂತಂದರೆ ನಿಮಗೆ ಗೊತ್ತು, ಮೇರಾ ನಾಮ್ ಜೋಕರ್ ಇರ್ಬೋದು, ಸುಮಾರು ಮಿಥುನ್ ಚಕ್ರವರ್ತಿ ಆಗಿರೋ ಶಿಕಾರಿ ಇರ್ಬೋದು, ಕಮಲಾ ಹಾಸನ್ ಅವರ ಅಪೂರ್ವ ಸಹೋದರಗಳು, ಈ ಥರ ಸುಮಾರು ಪಿಕ್ಚರ್ಗಳು ನಮ್ಮ ಈ ಜೆಮಿನಿ ಸರ್ಕಸ್ಸಲ್ಲಿ ಚಿತ್ರೀಕರಣ ಆಗಿ ಹೆಸರುವಾಸಿಯಾಗಿರೋದು ನಿಮಗೆಲ್ಲ ಗೊತ್ತಿದೆ. ಕಲಾವಿದರು ತಮ್ಮ ಜೀವದ ಹಂಗನ್ನು ಕೈಯಲ್ಲಿ ಹಿಡ್ಕೊಂಡು 2.5 ಗಂಟೆ ಕಾಲ 3 ಗಂಟೆ ಕಾಲ ಪ್ರದರ್ಶನ ಕೊಡ್ತಾರೆ. ಆ ಪ್ರದರ್ಶನಕ್ಕೆ ನಿಮ್ಮೆಲ್ಲರ ಚಪ್ಪಾಳೆ ಒಂದು ಮಾತ್ರ ಅವರಿಗೆ ಸಹಕಾರ. ದಯವಿಟ್ಟು ಬನ್ನಿ, ನಮ್ಮ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು. ನಿಮಗೋಸ್ಕರ, ನಿಮ್ಮ ಈ ದಸರಾಗೋಸ್ಕರ ನಾವು ಈ ಕಾರ್ಯಕ್ರಮ ತೊಗೊಂಬರ್ತಾ ಇದ್ದೀವಿ. ನಿಮ್ಮೆಲ್ಲರ ಸಹಕಾರ ಬೇಕು ಅಂತ. ನನ್ನ ಜೊತೆ
ಈ ಜಮ್ನಿ ಸರ್ಕಸ್ನ ಪ್ರಮೋಟರ್ ಆಗಿ ಪ್ರೇಮ್ನಾಥ್ ಅವರಿದ್ದಾರೆ, ಹಾಗೂ ಸುರೇಶ್ ಅಂತ ಹೇಳಿ ಅಲ್ಲಿ ಮ್ಯಾನೇಜರ್ ಇದ್ದಾರೆ, ಲೋಕೇಶ್ ಅಂತ ನನ್ನ ಮಿತ್ರ ಇದ್ದಾರೆ. ನಾವೆಲ್ಲ ಸೇರಿಕೊಂಡು ಈ ಒಂದು ಸರ್ಕಸ್ ಕಂಪ್ನಿಗೆ ಒಂದು ಸಹಾಯ ಆಗಲಿ, ಆ ಕಲೆ ಉಳಿಸೋಕ್ಕೆ ಅವ್ರು ಏನು ಮಾಡ್ತಾ ಇದ್ದಾರೆ ಅದಕ್ಕೆ ಸಹಾಯ ಆಗಲಿ ಅಂತ ನಾವೆಲ್ಲ ನಿಂತ್ಕೊಂಡು ಮಾಡ್ತಾಯಿದ್ದೀವಿ. ಅದೇ ಸಹಾಯನ ನಾನು ನಿಮ್ಮಿಂದ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ, ನಾನು ನಾಗೇಶ್ ಅಂತ. ಪ್ರತಿ ವರ್ಷ ಒಂದೊಂದು ಕಂಪ್ನಿಗಳು ದಸರಾ ಸಂದರ್ಭದಲ್ಲಿ ಸರ್ಕಸ್ ಕಂಪ್ನಿಗಳು ಬರ್ತಾಯಿದ್ವು. ಈ ಸಲ ಏಷ್ಯಾ ಖಂಡದಲ್ಲೇ ಅತಿ ಹೆಚ್ಚು ದೊಡ್ಡದಾದಂಥ ಸರ್ಕಸ್ ಜಮ್ನಿ ಸರ್ಕಸ್. ಇದನ್ನು ನಾಳೆ ಸಾಯಂಕಾಲ 6:30ಕ್ಕೆ ನಮ್ಮ ರಾಜಮಾತೆಯಾದ ಪ್ರಮೋದಾದೇವಿ ಒಡೆಯರ್ ಇದನ್ನು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ದೀಪ ಬೆಳೆಸುವಂಥ ಕಾರ್ಯಕ್ರಮಕ್ಕೆ ನಮ್ಮ H.C. ಮಹದೇವಪ್ಪ ಉಸ್ತುವಾರಿ ಸಚಿವರು ಇವರು ಬರ್ತಾ ಇದ್ದಾರೆ, ತನ್ವೀರ್ ಸೇಠ್ ಇದ್ದಾರೆ, ಶ್ರೀವತ್ಸ ಇದ್ದಾರೆ, ಹಾಗೂ ಡಿ ರವಿಕುಮಾರ್ ನಮ್ಮ KR ನಗರದ ಶಾಸಕರು, ಇವರೆಲ್ಲ ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ. ಇದು ನಮ್ಮದು ಟೋಟಲಿ 30 ದಿವಸದ ಕ್ಯಾಂಪು. ನಾವು ಪ್ರತಿ ವರ್ಷ ಒಂದು 2 ದಿವಸ ಮುಂಚೆ, ದಸರಾ ಪ್ರಾರಂಭ ಆಗೋದಕ್ಕಿಂತ 2 ದಿವಸ ಮುಂಚೆ ಮಾಡ್ತಾಯಿದ್ವಿ. ಆದರೆ ಈ ಸಲ ನಾವು ಬೇರೆ ಕಡೆಯಿಂದ ಇಲ್ಲಿಗೆ ಶಿಫ್ಟ್ ಆಗೋದಕ್ಕೆ 2 ದಿವಸ ತಡ ಆದ್ರಿಂದ ನಾಳೆ ಪ್ರಾರಂಭ ಮಾಡ್ತಾಯಿದ್ದೀವಿ. ಕಲೆ ನಿಮಗೆ ಗೊತ್ತು, ಮೈಸೂರು ಹೆಚ್ಚು ಎಷ್ಟು ಸಪೋರ್ಟ್ ಮಾಡುತ್ತೆ ಅಂತ. ಈ ಸರ್ಕಸ್ ಕಲೆಯನ್ನು ನೀವೆಲ್ಲ ಉಳಿಸಿ ಬೆಳೆಸಿ. ಮೊದಲಾದರೆ ಪ್ರಾಣಿಗಳೆಲ್ಲ ಇದ್ವು, ಇವಾಗ ಪ್ರಾಣಿಗಳಿಲ್ಲ. ಒಂದು ಹೊತ್ತಿನ ಹೊಟ್ಟೆ ಅನ್ನಕ್ಕೋಸ್ಕರ ಇವರು ತನ್ನ ಜೀವನ ಕೈಯಲ್ಲಿ ಇಟ್ಕೊಂಡು ಈ ಕೆಲಸ ಮಾಡ್ತಾರೆ. ಇದಕ್ಕೆ ನಿಮ್ಮ ಸಹಕಾರ ಬೇಕು. ಬನ್ನಿ, ಈ ಸರ್ಕಸ್ ನೋಡಿ, ನಮ್ಮನ್ನು ಬೆಳೆಸಿ, ಅಂದರೆ ನಮ್ಮನ್ನು ಅಂತಂದರೆ ಕಲಾವಿದರನ್ನ ಬೆಳೆಸಿ. ನಿಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಪ್ರೇಮ್ನಾಥ್, ಸುರೇಶ್, ಲೋಕೇಶ್ ಉಪಸ್ಥಿತರಿದ್ದರು.